ಧ್ವನಿ ನ್ಯೂಸ್ಗೆ ಸ್ವಾಗತ. ದ್ವಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಮಾನವೀಯತೆ ಮೆರೆದ ಸಂತೇಮರಹಳ್ಳಿ ಪೊಲೀಸ್ ಇಲಾಖೆ. ಸಮೀಪದ ತೆಳ್ಳನೂರು ಬಾನಹಳ್ಳಿ ಗೇಟ್ ಬಳಿ 2 ದ್ವಿಚಕ್ರ ವಾಹನಗಳ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಓರ್ವ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಬೈಕ್ ಸವಾರ ರವಿರವರ ಪ್ರಾಣ ಕಾಪಾಡಿದ ಸಂತೇಮರಹಳ್ಳಿ ಪೊಲೀಸರು. ಆಂಬ್ಯುಲೆನ್ಸ್ ಬರಲು ತಡವಾದ ಕಾರಣ ಸಂತೇಮರಹಳ್ಳಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅವರು ತಮ್ಮ ಇಲಾಖೆಯ ಜೀಪ್ನಲ್ಲಿ ಸಂತೇಮರಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ. KA 09 JA 5759 ಬೈಕ್ನಲ್ಲಿ ಮೈಸೂರಿನಿಂದ ಬೂದಂಬಳ್ಳಿ ಗ್ರಾಮಕ್ಕೆ ತೆರಳುತ್ತಾ ಇದ್ದ ರಾಜು ಹಾಗೂ ಅವರ ಹೆಂಡತಿ ಸೌಮ್ಯ ಮಗಳು ಧೃತಿರವರು ಬರ್ತಾ ಇದ್ದಾಗ ಸಂತೇಮರಹಳ್ಳಿ ಕಡೆಯಿಂದ ಬರ್ತಾ ಇದ್ದ ಆದಿಬೆಟ್ಟಹಳ್ಳಿ ಗ್ರಾಮದ ರವಿ ಅವರು KA 10 EG 6663 ಬೈಕ್ನಲ್ಲಿ ಬಂದು ಮುಖಾಮುಖಿ ಡಿಕ್ಕಿಪಡಿಸಿ ಅಪಘಾತವಾಗಿ ರಾಜು ಎಂಬಾತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಗಾಯಾಳುಗಳು ಆದ ಮತ್ತೋರ್ವ ಬೈಕ್ ಸವಾರ ಟಿ ನರಸೀಪುರ ತಾಲೂಕಿನ ಆದಿಬೆಟ್ಟಹಳ್ಳಿ ಗ್ರಾಮದ ನಿವಾಸಿ ಸಂಬಂಧ ಸಂತೇಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಠಾಣೆಯ ಮುಖ್ಯ ಕಾನ್ಸ್ಟೇಬಲ್ಗಳು ಆದ ಶ್ರೀನಿವಾಸ್, ಶಿವಕುಮಾರ್, ಮಹದೇವಸ್ವಾಮಿ ಕುಮಾರ್, ಡ್ರೈವರ್ ಮಹೇಶ್ ಅವರ ಕಾರ್ಯವೈಖರಿಯನ್ನ ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ.